ಆರಾಮದಿರಿ ಅನ್ಕೊಂಡ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ನಾವು ಬಂದೀವಿ ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದಾದ ಮಂತ್ರಾಲಯಕ್ಕೆ. ಹಂಗ ವಿಡಿಯೋನ ನೋಡೋಕ್ಕಿಂತ ಮೊದಲ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಬರ್ರಿ ನೋಡ್ಕೊಬರೋನು ಮಂತ್ರಾಲಯ ಹೆಂಗೈತಿ ಅಂತ. ನಾವಿವಾಗ ಗುಡಿಗೆ ಹೋಗಕತ್ತೀವಿ. ಮುಂಜಾನೆ ಆಗೈತಿ, ನಾವು ಬಂದಿದ್ದು ರಾತ್ರಿ ಆಗಿದ್ರು ಸಹ ನಿಮ್ಗೆ ಇವಾಗ ಮುಂಜಾನೆಯ ದೃಶ್ಯಾವಳಿಗಳನ್ನು ನಾನು ನಿಮ್ಗೆ ಈಗ ತೋರ್ಸಾಕತ್ತೀನಿ. ನಾವೀಗ ಒಳಗೆ ಹೋಗಕತ್ತೀವಿ. ನೋಡಾಕತ್ತಿರ್ಬೋದು ಇಲ್ಲಿ ಏನೋ ಅಭಿಷೇಕ ಮಾಡಾಕತ್ತಾರೆ. ಇಲ್ಲಿ LED ಒಳಗೆ ನೀವು ಹೊರಗಿಂದನೂ ನೀವು ದೇವರ ದರ್ಶನವನ್ನು ತಗೋಬೋದು. ಹೊರಗೆಲ್ಲ ಖಾಲಿ ಖಾಲಿ ಅನ್ನತ್ತಿತ್ತು, ಆದ್ರೆ ಒಳಗೆ ಹೋದ್ಮೇಲೆ ಹೆಂಗೈತೆ ಅನ್ನೋದನ್ನ ತೋರಿಸ್ತೀನಿ ಬರ್ರಿ. ಇಷ್ಟೆಲ್ಲ ಗದ್ಲೈತ್ರಿಪ್ಪ. ನಾವಂತರೂ ಮುಂಜಾನೆ ಬಂದ್ವಿ. ಮುಂಜಾನೆ ಬಂದಾಗಂತರೂ ಇಷ್ಟೆಲ್ಲ ಗದ್ಲಿತ್ತು, ಸಿಕ್ಕಾಪಟ್ಟೆ ಗದ್ಲೈತಿ. ಹಂಗೆ ಎಲ್ಲರಿಗೆ ಯಾರಿಗೆ ಏನೋ ಶೆಕೆ ಆಗಬಾರ್ದು ಭಕ್ತಾದಿಗಳಿಗೆ ಅಂತಂತ ದೊಡ್ಡ ದೊಡ್ಡ ಫ್ಯಾನ್ಗಳನ್ನು ಹಾಕಿಬಿಟ್ಟಾರ. ಯಾವುದೇ ರೀತಿ ಭಕ್ತಾದಿಗಳಿಗೆ ಅಂತೂ ತೊಂದರೆ ಆಗೋಂಗಿಲ್ಲ. ಇನ್ನು ಒಳಗಿನ ಸರ ಈ ಕಡೆ ಸೈಡ್ ಹೋದ್ರೆ ಸೀದಾ ನೀವು ಗರ್ಭಗುಡಿಯನ್ನ ರಾಯರ ದರ್ಶನವನ್ನ ತಗೊಂಡ ಒಳಗೆ ಬರ್ಬೋದು. ಒಳಗೆ ಕ್ಯಾಮ್ರಾ ಅಲಾವಿಲ್ಲ, ಅದ್ರ ಸಂಬಂಧ ನಾವು ಏನು ಮಾಡ್ತೀನಿ ಇಲ್ಲಿ ತರಷ್ಟು ತೋರಿಸ್ತೀನಿ. ಆಮೇಲೆ ಹಿಂದಾಚೆ ನಿಮ್ಗೆ ರಾತ್ರಿ ಟೈಮ್ನಾಗ ಮಂತ್ರಾಲಯದ ರಾಯರ ದರ್ಶನವನ್ನ ಮಾಡಿಸ್ತೇನೆ. ಇದಂತೂ ಪಕ್ಕ. ಅಲ್ಲಿ ಸಿಗುವಂಥ ಮೃತ್ತಿಕೆ ಎಲ್ಲಿ ಸಿಗ್ತೈತೆ ಅನ್ನೋದನ್ನ ಈ ವಿಡಿಯೋದಾಗ ಕೊನೆಯದಾಗ ಹೇಳೀನಿ. ಹಂಗೆ ಎಲ್ಲಿಂದ ಎಲ್ಲಿಗೆ ಹೋಗಬೇಕು, ಎಲ್ಲಿ ಹೋದ್ರೆ ನಮ್ಗೆ ಮೃತ್ತಿಕೆ ಸಿಗ್ತೈತಿ ಅನ್ನೋದನ್ನ ಈ ವಿಡಿಯೋದಾಗ ಫುಲ್ ಡೀಟೇಲೇ ಆಗಿ ನಾನು ನಿಮ್ಗೆ ಹೇಳೀನಿ. ಸೊ ಮಿಸ್ ಮಾಡ್ದನ ವಿಡಿಯೋ ನೋಡ್ರಿ. ಸೊ ಬರೀ ಈಗ ನೋಡ್ಕೊಂಬರೋನು ಮಂತ್ರಾಲಯ ಹೆಂಗೈತಿ ಅನ್ನೋದನ್ನ ರಾತ್ರಿ ಟೈಮ್ನಾಗ ಮಂತ್ರಾಲಯ ಯಾವ ಥರ ಸ್ವರ್ಗದಂಗ ಕಾಣ್ತೈತಿ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ. ನನ್ನ ಕಲ್ಪನೆಗೂ ಮೀರಿದಂಥದ್ದೈತಿ. ನಾ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗಿತ್ತು. ಯಾಕಂದ್ರೆ ನಾನು ಯಾವುದೇ ತರಹದ ಯೂಟ್ಯೂಬ್ ಒಳಗೂ ನಾನು ಅಂದ್ರೆ ಮಂತ್ರಾಲಯದ ಬಗ್ಗೆ ನೋಡಿದ್ದಿಲ್ಲ. ಹಂಗೆ ಯಾವ ಥರ ಇರ್ತೈತಂತ ನಾನು ಕಲ್ಪನೆಯೂ ಸುದಕಿನ ಮಾಡ್ಕೊಂಡಿದ್ದಿಲ್ಲ. ಬಟ್ ರಾತ್ರಿ ಟೈಮ್ನಾಗ ಬಂದ್ರೆ ಮಂತ್ರಾಲಯ ಹೇಳ್ಬೋದು ಸ್ವರ್ಗಕ್ಕೆ 2 ಮೆಟ್ಲು ಅನ್ನೋ ಥರನೂ ಇತ್ತು. ನೋಡ್ಬೋದು ಇಲ್ಲೆಲ್ಲ ಹೆಂಗೆ ಮಲ್ಕೊಂಡಾರ. ರಾತ್ರಿ ಟೈಮ್ನಾಗ ಇದೇ ಥರ ಭಕ್ತಾದಿಗಳು ಇಲ್ಲೇ ಮಲ್ಕೋತಾರೋ. ಆದರೆ ಯಾವುದೇ ರೀತಿ ಭಕ್ತಾದಿಗಳಿಗೆ ಯಾವುದೇ ತರಹದ ಹಾನಿಗಳನ್ನು ಆಗುವುದಿಲ್ಲ. ಯಾಕಂದರೆ ಇಲ್ಲಿ ಬಂದ ಮಲ್ಕೊಂಡಂಥ ಭಕ್ತಾದಿಗಳನ್ನು ಸ್ವತಃ ರಾಯರೇ ಅವರನ್ನು ಕಾಯ್ತಾರ ಅನ್ನೋದು ನಂಬಿಕೆ ಏನೈತಿ. ಅದೇ ರೀತಿ ರಾತ್ರಿ ವೇಳೆ ಮಲ್ಕೊಂಡಂಥ ಯಾವುದೇ ಭಕ್ತಾದಿಗಳು ಇನ್ನೂವರೆಗೂ ತೊಂದರೆ ಆಗಿಲ್ಲ. ಬರ್ರಿ ಒಳಗಿನ ಸೈಡ ನೋಡ್ಕೊಂಬರ್ನು. ಫಸ್ಟ್ ಟೈಮ್ ನಾವು ಹೋದಾಗ ಈ ಥರ ರಾಯರ ದರ್ಶನ ಆಗಿದ್ದು ರಾತ್ರಿ ಟೈಮ್ ಹೋದಾಗ ನೋಡ್ಬೋದು. ಎಲ್ಲಿ ಗದ್ಲಿಲ್ಲ ಅಷ್ಟೊಂದು ಆರಾಮಾಗಿ. ನಾವಂತರೂ ಕ್ಲೋಸಿಂಗ್ ಟೈಮ್ ಇತ್ತು, ಆರಾಮಾಗಿ ರಾಯರ ದರ್ಶನವನ್ನು ಮಾಡ್ಕೊಂಬನ್ನಿ. ರಾಯರಿಗೆ ಪ್ರದಕ್ಷಿಣ ಹಾಕುವಾಗ ನಮಗ ಕಾಣುವಂತ ಶ್ರೀರಾಮನ ಮೂರ್ತಿ ಜೊತೆನ ಶ್ರೀ ಕೃಷ್ಣನ ಮೂರ್ತಿಯನ್ನು ನಾವು ನೋಡ್ಬೋದು. ಹಂಗ ಒಂದ್ ಸ್ವಲ್ಪ ಮುಂದೆ ಹೋದ್ರ ರಾಯರ ಫೋಟೋ ಜೊತೆಗೆ ವೀಣೆ ಸಹನು ನಾವು ನೋಡ್ಬೋದು. ನಾವಿರುವಂತಹ ಮಂತ್ರಾಲಯದ ನೀಲಿ ನಕ್ಷೆಯನ್ನು ನಾವಲ್ಲೇ ನೋಡ್ಬೋದು. ಇದು ಅಂತೂ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ನಾವು ಇದ್ರಾಗ ಅದೀವಿ ಈಗ ಅನ್ನೋ ಥರ ಫೀಲ್ ಆಯ್ತು.
ರಾತ್ರಿ ಟೈಮ್ನಾಗ ಅಂದ್ರೆ ಕ್ಲೋಸಿಂಗ್ ಟೈಮ್ ನೋಡಾಕತ್ತಿರ್ಬೋದು. ಕ್ಲೋಸಿಂಗ್ ಟೈಮ್ನಾಗ ಹೋಗಿದ್ವಿ. ಅಂದ್ರೆ ಸೆಕೆಂಡ್ ಟೈಮ್ ಹೋದಾಗ ಈ ವಿಡಿಯೋ ಮಾಡೀನಿ. ಅಂದ್ರೆ ಫಸ್ಟ್ ಟೈಮ್ ನಾ ಇಷ್ಟೊಂದು ವಿಡಿಯೋ ಮಾಡಕ್ಕೆ ಹೋಗಿದ್ದಿಲ್ಲ, ಯಾಕಂದ್ರೆ ಕ್ಲೋಸಿಂಗ್ ಟೈಮ್ ಇತ್ತು. ಹಾಗಾಗಿ ನಾ ಜಾಸ್ತಿ ವಿಡಿಯೋ ಮಾಡಕ್ಕೆ ಹೋಗಿಲ್ಲ. ಸೆಕೆಂಡ್ ಟೈಮ್ ನಂಗೆ ಮಂತ್ರಾಲಯಕ್ಕೆ ಹೋಗುವ ಅವಕಾಶ ಕೂಡಿ ಬಂತು. ಮತ್ತು ನಾ ಮಂತ್ರಾಲಯಕ್ಕೆ ಹೋದಾಗ ನಾ ಇಲ್ಲೇ ನೋಡ್ಬೋದು ಮಂಚಾಲಮ್ಮನ ದೇವಸ್ಥಾನವನ್ನು ನಿಮ್ಗೆ ತೋರ್ಸಾಕತ್ತೀನಿ. ಫಸ್ಟ್ ಇಲ್ಲಿಯೇ ಬಂದ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಗುರು ರಾಘವೇಂದ್ರರ ದರ್ಶನಕ್ಕೆ ಹೋಗ್ತಾರಂತ. ನಮಗೂ ಫಸ್ಟ್ ಟೈಮ್ ಗೊತ್ತಿದ್ದಿಲ್ಲ, ಹಾಗಾಗಿ ನಾವು ಸೀದಾ ಅಲ್ಲೇ ಒಳಗೆ ಹೋಗ್ಬಿಟ್ಟಿದ್ವಿ. ಈ ಥರ ಕಾಣ್ತೈತಿ ನಿಮ್ಗೆ. ನೋಡ್ಬೋದು ಮಳೆನೂ ಬರಾಗ್ತಿತ್ತವಾಗ ಸಣ್ಣಂಗೆ. ಆದರೂ ಈ ಥರ ಮಂದಿ ಸಿಕ್ಕಾಪಟ್ಟೆ ಮಂದಿ ಕೂಡಿದ್ರು. ನನಗಂತೂ ಚಲೋ ಅನ್ನಿಸ್ತು, ಒಂಥರ ಹೊಸದು ಅನ್ನಿಸ್ತು. ಫಸ್ಟ್ ಟೈಮ್ ಬಂದಾಗ ನಂಗೆ ಒಂಥರ ಫೀಲ್ ಆಯಿತು, ಆದರೆ ಸೆಕೆಂಡ್ ಟೈಮ್ ಬಂದಾಗ ಒಂಥರ ಫೀಲ್ ಬೇರೆ ಆಯಿತು. ಈಗ ನೋಡ್ಬೋದು ನೀವು ರಾಯರ ದರ್ಶನವನ್ನು ಮಾಡ್ಕೊಂಬಿಡ್ರಿ. ಯಾಕಂದ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ಅಂದ್ರೆ ಸಾಕು. ರಾಯರ ಭಕ್ತರು ಎಲ್ಲಿ ನೆನೆಸ್ತಾರಲ್ಲ ರಾಯರನ್ನ, ಅಲ್ಲಿ ಸದಾಕಾಲ ಭಕ್ತಾದಿಗಳ ನೆರಳಾಗಿ ಇರ್ತಾರಂತ ನಮ್ಮ ಈ ಗುರು ರಾಯರು. ನಮ್ಮ ಸಮಸ್ಯೆಗಳನ್ನು ರಾಯರ ಮುಂದೆ ಯಾವತ್ತೂ ನಾವು ಹೇಳ್ಕೊಬಾರ್ದಂತ, ಸಮಸ್ಯೆಗಳಿಗೆ ಹೇಳ್ಬೇಕಂತ ನಮ್ಮ ಕಡೆ ರಾಯರಿದ್ದಾರೆ ಅಂತಂದ. ಭಕ್ತಿಯಿಂದ ಭಕ್ತರು ಕೇಳಿದ ವರವನ್ನು ನೀಡುವಂತ ಕಲ್ಪವೃಕ್ಷವಾಗಿ, ಹಂಗ ಯಾವುದೇ ಸಮಸ್ಯೆ ಆಗಲಿ ಕಷ್ಟ ಆಗಲಿ ರಾಯರು ಒಂದು ಕಾಮಧೇನು ಹಂಗ ಅಂದ್ರೆ ನಮ್ಮ ಸುತ್ತಲನ ಬಂದ ನಮಗ ಯಾವುದೇ ರೀತಿ ತೊಂದರೆ ಆಗದಂಗ ನಮ್ಮನ್ನ ಕಾಪಾಡ್ತಾರ. ಎಲ್ಲರೂ ಸಹ ಒಂದ್ಸಲ ಅಂದ್ಬಿಡ್ರಿ ರಾಯರಿದ್ದಾರೆ ನಮ್ಮ ಜೊತೆ ಅಂತಂದ. ಬರೀ ಈಗ ನೋಡ್ಬೋದು ಇಲ್ಲೇ ಕಾಮಧೇನು ಅಂದ್ಕೊಳ್ಬೇಕು, ಕಾಮಧೇನು ನನ್ನ ಕಣ್ಣಿಗೆ ಬಂದರು. ಈಗ ನಾವು ಮೃತ್ತಿಕೆ ಬಗ್ಗೆ ಮಾತಾಡೋಣಂತ. ಈಗ ನೀವು ನೋಡಾಕತ್ತಿರ್ಬೋದ ಮೃತ್ತಿಕೆ ಅಂದ್ರೆ ಈ ರೀತಿಯಾಗಿ ಮೃತ್ತಿಕೆಯನ್ನ ಸಂಗ್ರಹಣ ಮಾಡ್ತಾರ. ಈ ಮೃತ್ತಿಕೆಯಲ್ಲಿ ರಾಯರ ಆಶೀರ್ವಾದ ಅನುಗ್ರಹ ಎಲ್ಲವೂ ಸಹ ಈ ಮೃತ್ತಿಕೆಯಲ್ಲಿ ಇರ್ತೈತಿ. ಈ ಮೃತ್ತಿಕೆಯಿಂದ ಹಲವಾರು ರೋಗಗಳು ಸಹ ನಿವಾರಣೆ ಆಗ್ತಾವ ಅನ್ನೋದು ಇಲ್ಲಿಯ ನಂಬಿಕೆ ಐತಿ. ಸೊ ನೀವು ಮೃತ್ತಿಕೆಯನ್ನು ನೀವು ತಗೋಬೇಕಂತಂದ್ರೆ ಎಲ್ಲಿ ಸಿಗ್ತೈತಿ ಅನ್ನೋದನ್ನು ಇಲ್ಲಿ ನೋಡ್ರಿ. ರಾಯರ ದರ್ಶನ ತಗೊಂಡು ಹಂಗ ಒಂದು ಸ್ವಲ್ಪ ಮುಂದೆ ಹೋದ್ರೆ ಬರೇ 4 ನಿಮಿಷನಾಗ ಬರುವಂಥ ವೆಂಕಟೇಶ್ವರ ಗುಡಿಗೆ ಹೋಗಬೇಕು. ಅಲ್ಲಿಂದ ನಡ್ಕೋತನೂ ಹೋಗ್ಬೋದು, ಹಂಗೆ ವೆಹಿಕಲ್ನು ಹೋಗ್ತಾವ. ಹಂಗೆ ವೆಂಕಟೇಶ್ವರ ದೇವಸ್ಥಾನಾಗ ದೇವರ ದರ್ಶನ ತಗೊಂಡ ಅಲ್ಲೇ ಇರುವಂಥ ಅರ್ಚಕರನ್ನು ನೀವು ಕೇಳ್ಬೋದು, ಅವರು ನಿಮ್ಗೆ ಹೇಳ್ತಾರ. ಸೀದಾ ಮುಂಭಾಗಲು ಏನು ಕಾಣ್ತೈತಲ್ಲ ಅಲ್ಲಿಂದ ಸೀದಾ ಹೋದ್ರೆ ಅಲ್ಲೇ ಅರ್ಚಕರ ಮನೆ ಸಿಗ್ತೈತಿ. ನಾವು ಹೋಗಾಕತ್ತೀವಿ ಈಗ ಅರ್ಚಕರ ಮನೆಗೆ ಹೋಗಾಕತ್ತೀವಿ. ಅಲ್ಲಿರುವಂಥ ಅರ್ಚಕರ ಮನೆಯಲ್ಲಿ ಮೃತ್ತಿಕೆಯನ್ನು ಸಿಗ್ತೈತಿ. ಇದನ್ನು ನೀವು ಈ ರೂಟನ್ನು ನೀವು ನೋಡ್ಕೋಬೋದು. ಹಂಗೆ ಅವ್ರಿಗೆ ಕೇಳಿದ್ರೆ ನೀವು ಯಾವ ಥರ ಮೃತ್ತಿಕೆಯನ್ನು ನೀವು ಪೂಜೆ ಮಾಡಬೇಕು, ಹಂಗೆ ಯಾವ ಥರ ಸೇವನೆ ಮಾಡಬೇಕು, ಅಂದರೆ ಯಾವ ಥರ ನಾವು ಅದನ್ನ ತಗೋಬೇಕು ಅನ್ನೋದನ್ನು ಎಲ್ಲ ಥರ ನಿಮ್ಗೆ ಪೂರ್ತಿಯಾಗಿ ಡೀಟೇಲ್ಸ್ನ ಹೇಳ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಕಮೆಂಟ್, ಹಂಗೆ ಶೇರ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಸೋ ಮಚ್.